ಓಂ ಸುಷುಮ್ನ. ನವರಾತ್ರಿ 9ನೇ ದಿನ ಮಹಾಶಕ್ತಿ ಸಿದ್ಧಿದಾತ್ರಿ ದೇವಿಯಾಗಿ ಆರಾಧಿಸಲ್ಪಡುತ್ತಾಳೆ. ಈ ದೇವಿ ಅಷ್ಟಸಿದ್ಧಿಗಳನ್ನು, ದಿವ್ಯವಾದ ಆನಂದವನ್ನು ಪ್ರಸಾದಿಸುತ್ತಾಳೆ. ಸಾಧನೆಗೆ ತಕ್ಕ ಪ್ರತಿಫಲವನ್ನು ನೀಡುವ ದೇವತೆ ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ ದೇವಿಯನ್ನು ಸಿದ್ಧಗುರುಗಳ ಮಾತೆ ಎಂದು ಕೂಡ ಕರೆಯುತ್ತಾರೆ. ಅನೇಕ ಭುವನಗಳಿಗೆ ದಿವ್ಯ ಶಕ್ತಿಯನ್ನು ಪ್ರಸರಿಸುತ್ತಾ ಅನುಕ್ಷಣ ಸಕಲ ಪ್ರಾಣಕೋಟಿಗಳನ್ನು ಕಾಪಾಡುತ್ತಾ ಇರುವ ದಿವ್ಯ ಜನನಿ ಈ ದೇವಿ. ಧ್ಯಾನ ಸಾಧನೆಯಿಂದ ಸಿದ್ಧಿಗಳು ಬರುತ್ತವೆ. ಇವುಗಳನ್ನು ಯೋಗ ಶಕ್ತಿಗಳು ಎಂದು ಕೂಡ ಕರೆಯಬಹುದು. ಕೆಲವರು ಈ ಸಿದ್ಧಿಗಳಿಗಾಗಿಯೇ ಸಾಧನೆ ಮಾಡುವವರು ಇರುತ್ತಾರೆ. ಹಿಮಾಲಯಗಳಲ್ಲಿಯೂ ಕೂಡ ಕೆಲವು ಸಂವತ್ಸರಗಳವರೆಗೆ ಈ ಸಿದ್ಧಿಗಳಿಗಾಗಿ ಧ್ಯಾನ ಸಾಧನೆ ಮಾಡುವ ಯೋಗಿಗಳಿದ್ದಾರೆ. ಆದರೆ ಈ ಸಿದ್ಧಿಗಳನ್ನು ಪ್ರದರ್ಶನಕ್ಕಲ್ಲದೆ ಪ್ರಪಂಚ ಶ್ರೇಯಸ್ಸಿಗಾಗಿ ಉಪಯೋಗಿಸಬೇಕು. ಆದರೆ ಸಿದ್ಧಿಗಳು ದೊರೆತ ನಂತರ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಲ್ಲವಾದರೆ ಮಾತ್ರ ತುಂಬ ಪ್ರಮಾದಕರ. ಮಾಡಿದ ಸಾಧನೆ ವ್ಯರ್ಥ ಆಗುವುದಲ್ಲದೆ ಆ ಮೂಲಕ ಎಷ್ಟೋ ಜನ್ಮಗಳ ಕರ್ಮ ಕೂಡ ಬಂದು ಸೇರಿಕೊಳ್ಳುತ್ತದೆ. ಈ ಸಿದ್ಧಿಗಳನ್ನು ಮೀರಿದ ಬ್ರಹ್ಮಾನಂದವನ್ನು ಕೂಡ ಈ ದೇವಿ ಕೊಡುತ್ತಾಳೆ. ಈ ಆನಂದಕ್ಕಾಗಿಯೇ ಯೋಗಿಗಳು ಪರಿತಪಿಸುವುದು. ಈಗ ಕಣ್ಣು ಮುಚ್ಚಿಕೊಂಡು ದೇವಿ ಆಶೀರ್ವಾದಗಳನ್ನು ಆಹ್ವಾನಿಸಿ ಬ್ರಹ್ಮಾನಂದ ಸ್ಥಿತಿವರೆಗೂ ನಿಮ್ಮನ್ನು ಮುಂದುವರೆಸುವಂತೆ ಪ್ರಾರ್ಥಿಸಿ.